ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ. ಆದ್ರೆ ನೀವು ಸ್ವಾಭಿಮಾನ ಬಿಡಬೇಕು. ನಮ್ಮ ಪತ್ರಿಕಾ ಕಚೇರಿಯಲ್ಲಿ ಇರುವ ಮಿತ್ರರೆಲ್ಲ ಸೇರಿ ಹಣ ಸಂಗ್ರಹಿಸ್ತಾ ಇದ್ದೀವಿ. ನೀವು ಮಾತ್ರ ಬೇಡ ಅನ್ಬೇಡಿ. ಪ್ರಕಾಶ್ ರಾಯರೇ, ನಿಮ್ಮ ವಿಶಾಲವಾದ ಮನೋಭಾವದ ಮುಂದೆ ನಾನು ಸಣ್ಣ ಮಗುವಾಗಿಬಿಟ್ಟಿದ್ದೀನಿ. ನೀವೇ ಅಲ್ವೇ ಶಿವಶಂಕರಪ್ಪನವರು? ಹೌದು ಡಾಕ್ಟ್ರೆ, ನಾನೇ. ಐ ಆಮ್ ವೆರಿ ಸಾರಿ ಸರ್. ನಿಮ್ ಮಿಸ್ಸಸ್ ಹೋಗ್ಬಿಟ್ರು. ಬಾಡಿನಿ ಆಗ್ಲೇ ಡೆಡ್ ವಾರ್ಡ್ ಹಾಕ್ಬಿಟ್ಟಿದೀವಿ. ದಯವಿಟ್ಟು ನರ್ಸಿಂಗ್ ಹೋಮ್ ಬಿಲ್ ಸೆಟ್ಲ್ ಮಾಡಿ ಬಾಡಿ ತಗೊಂಡು. ಸರೋಜ ನನ್ನ ಬಿಟ್ಟು ಹೋಗ್ಬಿಟ್ಟೆ. ನಿನ್ನ ಉಳಿಸ್ಕೊಳ್ಳೋ ಯೋಗ್ಯತೆನೂ ನನಗಿಲ್ಲದೆ ಹೋಯ್ತಲ್ಲೇ. ಪ್ರಕಾಶ್ ರಾಯರೇ, ನನ್ನವಳು ಅಂತ ಇದ್ದವಳು ಅವಳು ಒಬ್ಳೇ ರೀ. ನನ್ನ ಕಷ್ಟ ಸುಖಕ್ಕೆಲ್ಲ ಆಗ್ತಾ ಇದ್ಲು, ಅವಳು ನನ್ನ ಬಿಟ್ಟು ಹೋಗ್ಬಿಟ್ಲಲ್ರಿ. ಶಿವಶಂಕರಯ್ಯನವರೇ, ನಾವೇನ್ ಮಾಡಕ್ಕಾಗತ್ತೆ? ಸಮಾಧಾನ ಮಾಡ್ಕೊಳ್ಳಿ. ಮುಂದೆ ಆಗ್ಬೇಕಾದ ಕೆಲಸ ನೋಡೋಣ. ಮನೆಗೆ ಹೋಗಿ ವಿಚಾರ ತಿಳಿಸಿ. ನೋಡಿ, ಈ ನರ್ಸಿಂಗ್ ಹೋಮ್ ವಿಚಾರ ನಾನ್ ನೋಡ್ಕೊಳ್ತೀನಿ. ಮುತ್ತೈದೆ ಸಾವು ಕಡೆಗೂ ಆಕೆ ನಿಮ್ಮನ್ನ ಸ್ವಾಭಿಮಾನಿಯಾಗಿ ಉಳಿಸ್ಬಿಟ್ರು. ಸುಜಾತ ನಿಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲಮ್ಮ, ಬಿಟ್ಟು ಹೋಗ್ಬಿಟ್ಲ. ಸುಜಾತ, ಸಮಾಧಾನ ಮಾಡ್ಕೊಳ್ಳಿ. ಬಿಟ್ಟು ಹೋಗ್ಬಿಟ್ಲಮ್ಮ ನಮ್ಮನ್ನೆಲ್ಲ. ಅಯ್ಯೋ ದೇವರೇ, ಸರೋಜ ಸರೋಜ. ಹಲೋ, ಯಾರೇ ಅದು? ಶಾಂತಾ ಮೇಡಮ್, ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನೇ ಪಂಚಾಕ್ಷರಣ್ಯ ಮಾತಾಡ್ತಾ ಇರೋದು. ಖಂಡಿತ ನೀವು ಮಾಡ್ತಿರೋ ಕೆಲಸ ನನಗೆ ಬಹಳ ಮೆಚ್ಚುಗೆ ಆಯ್ತು. ಓಹೋ ಓಹೋ, ಆಯ್ತು, ನನ್ನ ಸಹಕಾರ ಪೂರ್ತಿ ಇದೆ. ನೀವು ಮಧ್ಯರಾತ್ರಿಲಿ ಎಲ್ಲೇ ನಿಂತ್ಕೊಂಡು ಪಂಚಾಕ್ಷರಿ ಅಂತ ಕೂಗರು ಸಾಕು, ಪಕ್ಕದಲ್ಲೇ ಇರ್ತೀನಿ ನಾನು. ಆಯ್ತು ಆಯ್ತು. ನೋಡಿ, ನೀವು ನಾವು ಸೇರಿ ಅನಾಥ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಾರಿ ಒಂದು ಮಾಡೋಣ. ಆಯ್ತು ಮೇಡಮ್, ಖಂಡಿತ ಖಂಡಿತ. ಓಕೆ ಓಕೆ, ಬಾಯ್. ನಮಸ್ಕಾರ ಸರ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅದೇ ನಮ್ಮ ಹಳೆಯ ಸ್ನೇಹಿತೆ ಒಬ್ರು ಶಾಂತ ಅಂತ. ಶಿ ಇಸ್ ವೆರಿ ಗುಡ್ ಸೋಷಿಯಲ್ ವರ್ಕರ್. ಈ ಸಲ ರಾಜ್ಯೋತ್ಸವ ಪ್ರಶಸ್ತಿಗೆ ಅವರಿಗೆ ಕೊಡಬೇಕು ಅಂತ ನಾನು ಸಿಎಂ ಹೇಳಿದ್ದೀನಿ. ಅಂದ್ರೆ ತಾವು ಬಂದಿದ್ದ ವಿಷಯ ಏನು ಗೊತ್ತಾಗ್ಲಿಲ್ಲ? ಅದೇ ಸರ್, ನಮ್ಮ ಪ್ರೆಸಿಡೆಂಟ್ ಕೆ ಖಾನ್ರವರು ಹೇಗಾದ್ರೂ ಮಾಡಿ ನಿಮ್ಮನ್ನ ಸನ್ಮಾನಕ್ಕೆ ಒಪ್ಪಿಸ್ಕೊಂಡೇ ಬನ್ನಿ ಅಂತ ಹೇಳಿಯಾರ ಸರ್. ಆಯ್ತು ಆಯ್ತು, ನಾನಿಲ್ಲ ಅಂತೀನಿ. ನೀವು ನಿಮ್ಮ ಸಂಘದ ಆಕ್ಟಿವಿಟೀಸ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಬೈ ಇವ್ರು ಯಾರು? ನಿಮ್ ಹೆಸರೇನು? ನನ್ನ ಹೆಸರು ವೆಂಕಟಕೃಷ್ಣ ಅಂತ ಸರ್. ಬಸವನಗುಡಿ ಕಾರ್ಪೊರೇಷನ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದೀನಿ. ಇವರು ಸುಧೀಂದ್ರ ಅಂತ HNL ಮ್ಯಾನೇಜರ್ ಆಗ್ಯಾರೆ. ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಇವರು ಆಶು ಕವಿಗಳು ಸರ್. ಈಗಾಗಲೇ 100 ಕವಿತೆಗಳು ಬರೆದಿದ್ದಾರೆ. ಗುಡ್ 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 ಗುಡ್. ಸುಧೀಂದ್ರ ಅವರೇ, ನೀವು ಮುಂದೆ ನಮಗೆ ಖಂಡಿತ ಬೇಕಾಗ್ತೀರಿ. ತುಂಬಾ ಥ್ಯಾಂಕ್ಸ್ ಸರ್. ಅಂದ ಹಾಗೆ ನಿಮ್ಮದು ಕಸ್ತೂರಿ ಕನ್ನಡದ ಸಂಘ ಅಲ್ವೇ? ಈಗ ನೆನಪು ಬಂತು. ನಿಮ್ಮ ಸಂಘದಲ್ಲಿ ಅಧ್ಯಕ್ಷರೊಬ್ರು ಯಾರು? KA ಖಾನ್. ಕರೆಕ್ಟ್, KA ಖಾನ್. ಅವರು ಭಾರಿ ದೊಡ್ಡ ಪ್ರಾಜೆಕ್ಟ್ ಕೈ ಹಾಕಿದಾರಂತಲ್ಲ. ಅವರದೇ ಒಂದು ಪರಿಕಲ್ಪನೆ. ಮತ್ತೆ ಕಾಗೆ ಬಂತು, ಕಾಗೆ ಏಡ್ಸ್ ಬಗ್ಗೆ ಏನೋ ಟೆಲಿಫಿಲಂ ಮಾಡ್ತಾ ಇದಾರಂತೆ. ನಾನು ಸುದ್ದಿ ಬಂತು. ಹೌದು ಸರ್, ಈ ವೆಂಕಟಕೃಷ್ಣ ಅವರು ಆಕ್ಟ್ ಮಾಡ್ತಿದ್ದಾರೆ. ನೋಡಿ ನೋಡಿ, ನೀವೇನ್ ಮಾಡ್ತಿದ್ರಿ ಅಂತ ನಾನು ಹೇಳೋದೇ ಬೇಡ, ನನಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಹಾಗೇನೆ ನಾನು ಮಾಡ್ತಿರೋ ಕೆಲಸನ ನಾನು ಹೇಳ್ಕೊಡೋದಕ್ಕೆ ನಾನು ಬಾಯಿ ಬರ್ತಾ ಇಲ್ಲ. ಈ ಸರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನನ್ನ ಮೇರು ಕೃತಿಗೆ ಬಂದಿದೆ. ಯಾವ ಸರ ಕೃತಿ? ನೋ 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 ನೋ, ದಟ್ ಈಸ್ ಸಸ್ಪೆನ್ಸ್. ಅಫಿಷಿಯಲ್ ಆಗಿ ಅನೌನ್ಸ್ ಆದ್ಮೇಲೆ ಹೇಳ್ತೀನಿ. ನಮ್ಮ ಪ್ರಧಾನಿಯವರು ಅವರು ಸಹ ಸ್ವತಃ ಕವಿಗಳೇ, ಅದು ಲೋಕಕ್ಕೆ ಗೊತ್ತು ಬಿಡಿ. ಅವರೇ ಖುದ್ದಾಗಿ ನಾನು ಫೋನ್ ಮಾಡಿ ಹೇಳಿದ್ರು, ಪಂಚಾಕ್ಷರಿ ಅವರೇ, ನಿಮ್ಮಿಂದ ಕಲಿಯೋದು ಬಹಳ ಇದೆ ಅಂತ ಹೇಳಿದ್ರು. ಎಷ್ಟು ದೊಡ್ಡ ಗುಣ ರೀ, ದೊಡ್ಡ ಗುಣ. ಅವ್ರು ನೋಡಿ ನಾವು ಕಲಿಬೇಕು. ತುಂಬಿದ ಕೊಡ ರೀ, ತುಂಬಿದ ಕೊಡ. ಸರ್, ಈಗ ನೀವೊಂದು ಪ್ರಾಮಿಸ್ ಮಾಡಬೇಕು. ಏನು? ನಮ್ ಸರ್ಕಾರವೋ ಸಂಸ್ಕೃತಿ ಇಲಾಖೆಯೋ ನಿಮ್ಗೆ ಸನ್ಮಾನಿಸ್ತಾರೆ. ಹೌದು, ಆದ್ರೆ ಮೊದಲ ಸನ್ಮಾನ ನಮ್ ಸಂಘದಿಂದಲೇ ಆಗ್ಬೇಕು ಸರ್. ನೋಡಿ ವೆಂಕಟಕೃಷ್ಣಯ್ಯ, ಈ ಸರ್ಕಾರಗಳು ಬರುತ್ತೆ ಹೋಗುತ್ತೆ,
ಸಿಟಿ ಬಸ್ ಇದ್ದ ಹಾಗೆ. ಮಂತ್ರಿಗಳು ಸಹ ಬರ್ತಾರೆ ಹೋಗ್ತಾರೆ. ಅದೆಲ್ಲ ನನಗೆ ಮುಖ್ಯ ಅಲ್ಲ, ಅದು ಲೆಕ್ಕಕ್ಕೂ ಇಲ್ಲ. ನೀವುಗಳು ಪಾಪ ನಿಸ್ಪೃಹತೆಯಿಂದ ಸಾಹಿತ್ಯ ಸೇವೆ ಮಾಡ್ತಿದ್ರಲ್ಲ, ನಮಗೆ ನೀವು ಮುಖ್ಯ. ನೋಡಿ, ನನಗೆ ಅಮೆರಿಕಾ ಪ್ರೋಗ್ರಾಮ್ ಹೋಗ್ಬೇಕಾಗಿದೆ. ಬೇಕಾದ್ರೆ ಅದನ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ನಿಮಗೆ ಡೇಟ್ ಕೊಡ್ತೀನಿ ನಾನು. ನೀವು ಯಾವ ಬೇಕಾದ್ರೂ ಕರೀರಿ, ಆಯ್ತಾ? ತುಂಬಾ ಥ್ಯಾಂಕ್ಸ್ ಸರ್. ಸರ್, ಇನ್ನೊಂದು ವಿಚಾರ, ನಮ್ ಇನ್ವಿಟೇಷನ್ ಪ್ರಿಂಟಿಂಗ್ ಹೋಗಕ್ಕಿಂತ ಮುಂಚೆ ನಿಮಗ್ ಪ್ರಶಸ್ತಿ ಬಂದ್ ಕೃತಿ ಹೆಸರು ತಿಳಿಸಿದ್ರೆ ಅದನ್ನ ಪ್ರಕಟಿಸ್ತಿದ್ವಿ ಸರ್. ನೋ 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 ನೋಡಿ, ನಾನು ಈಗಲೇ ಯಾರಿಗೂ ಹೇಳಬಾರ್ದು ಅಂತ ಇದ್ದೆ. ಆದ್ರೆ ಪಾಪ ನೀವು ಒತ್ತಾಯ ಮಾಡ್ತಿದ್ದೀರಿ. ಹೇಳ್ತೀನಿ ಕೇಳಿ. ಬೆಟ್ಟದ ಮೇಲಿನ ಆ ಇಲಿ, ಅದೇ ನನ್ನ ಕೃತಿ. ಆಹಾ, ಟೈಟಲ್ ಎಷ್ಟು ಮುದ್ದಾಗಿದೆ ಸರ್. ಇನ್ನು ಆ ಕೃತಿ ಅದ್ಭುತವಾಗಿರ್ಬೇಕು ಅಲ್ವಾ ಸರ್? ಹೌದು ಹೌದು, ಅದ್ಭುತ, ಭಾರಿ ಅದ್ಭುತ. ಅಷ್ಟೇ ಅಲ್ಲ, ಈ ಸರಿ ಯೂನಿವರ್ಸಿಟಿಲು ಡಿಗ್ರಿ ಕ್ಲಾಸ್ಗೆ ಟೆಕ್ಸ್ಟ್ ಬುಕ್ ಆಗಿ ತಗೊಳ್ತಾ ಇದಾರೆ ಅದನ್ನ. ನೀವು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋ ತನಕ ದಯವಿಟ್ಟು ಯಾರಿಗೂ ಹೇಳಬೇಡಿ. ಸರಿ ಸರ್, ತಾವು ಡೇಟ್ ಕೊಟ್ಟು ನಮ್ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಅಯ್ಯೋಯ್ಯೋ, ಇಷ್ಟು ದೊಡ್ಡ ಮಾತಕ್ಕೆ? ಇಟ್ ಇಸ್ ಮೈ ಡ್ಯೂಟಿ. ನೋಡಿ, ನಿಮ್ಮ ಕಾರ್ಯಕ್ರಮಕ್ಕೆ ಯಾವ ರಾಜಕಾರಣಿನೇ ಆಗ್ಲಿ, ಪತ್ರಕರ್ತರನ್ನಾಗ್ಲಿ ಕರೆಸಬೇಡಿ. ಪತ್ರಿಕೆಯಲ್ಲಿ ಬಂದಾಗ್ಲೇನೆ ಎಲ್ಲಾರ್ಗೂ ಗೊತ್ತಾಗಬೇಕು. ಸರ್ಪ್ರೈಸ್. ಹಾಗೆ ಆಗಲಿ ಸರ್, ನಾವು ಬರ್ತೀವಿ. ನಮಸ್ಕಾರ ನಮಸ್ಕಾರ. ಅಪ್ಪ. ಅಪ್ಪ, ಸ್ವಲ್ಪ ಊಟ ಮಾಡಿ. ನೀವು ದಿನಗಟ್ಲೆ ಊಟ ಬಿಟ್ಟು ಕೊರಗ್ತಾ ಇದ್ರೆ ನನಗೆ ಯಾರಪ್ಪ ಇದ್ದಾರೆ? ಅಲ್ಲಮ್ಮ, ನಿಮ್ಮ ಅಮ್ಮನೇ ಹೋದ್ಮೇಲೆ ಏನಮ್ಮ ಉಳಿದಿದೆ? ನಾನು ಬದುಕಿ ಸತ್ತೋದೆ ಅಮ್ಮ. ಈಗ ನಿಮ್ಮ ಅಮ್ಮನ ಜೊತೆ ಸತ್ತು ಬದುಕಬೇಕು ಅಂತ ಇದೀನಮ್ಮ. ಅಪ್ಪ, ಹಾಗಾದ್ರೆ ನಾನು ಯಾವ್ದಾದ್ರು ಬಾವಿನೋ ಕೆರೆನೋ ನೋಡ್ಕೊಂತೀನಪ್ಪ. ನೀವೇ ಇಲ್ಲ ಅಂದ್ಮೇಲೆ ನನಗೆ ಯಾರಪ್ಪ ದಿಕ್ಕು? ಪ್ರತಿಯೊಬ್ಬರಿಗೂ ಆ ದಿಕ್ಕು ತೋರಿಸೋನು ಆ ಭಗವಂತನೇ. ಬನ್ನಿ ಅಂಕಲ್, ಕೂತ್ಕೊಳ್ಳಿ. ನೋಡಿ ಅಂಕಲ್, ಅಪ್ಪ ಅನ್ನ ನೀರು ಬಿಟ್ಟು ಕೊರಗ್ತಾ ಇದ್ದಾರೆ. ನೀವಾದ್ರೂ ಅವ್ರಿಗೆ ಸಮಾಧಾನ ಹೇಳಿ. ಪ್ರಕಾಶ್ ರಾಯರೇ, ನನ್ನ ಕಥೆ ಮುಗಿದು ಹೋಯ್ತು. ನನ್ನ ಜೀವನದ ಪ್ರತಿ ಹೆಜ್ಜೆನಲ್ಲಿಯೂ ಕೂಡ ನೀವು ಸಹಾಯ ಮಾಡಿದ್ದೀರಾ. ನನ್ನ ಒಂದು ಮಾತು ನಡೆಸ್ಕೊಡ್ತೀರಾ? ಆದ್ರೆ ನೀವು ನನಗೊಂದು ಮಾತು ನಡೆಸ್ಕೊಡ್ತೀನಿ ಅಂತ ಭಾಷೆ ಕೊಡಿ. ಅಯ್ಯೋ, ನನ್ನಲ್ಲಿ ಏನಿದೆ ಅಂತ ಭಾಷೆ ಕೊಡ್ಲಿ ಹೇಳಿ? ಚಿಂದಿ ಬಟ್ಟೆ ಹುಟ್ಟೋರ ಹತ್ರ ಪೀತಾಂಬ್ರ ಕೇಳೋದು, ಭಿಕ್ಷುಕನ ಹತ್ರ ಬೆಣ್ಣೆ ಕೇಳೋದು ಎಲ್ಲರೂ ಉಂಟಾ ಸ್ವಾಮಿ? ನೀವು ಶ್ರೀಮಂತಿಕೆನ ಹಣದಿಂದ ಅಳಿತೀರೇನು? ಶ್ರೀಮಂತಿಕೆ ಅನ್ನೋದು ಗುಣ ಸ್ವಾಮಿ. ನಾನ್ ನಿಮ್ಮನ್ನ ಕೇಳ್ತಿರೋದೇ ಬೇರೆ. ನನ್ನ ಮಗ ನಡೆಸ್ತಿರೋ ಕಾನ್ವೆಂಟ್ ಶಾಲೆಗೆ ನಿಮ್ ಮಗಳನ್ನ ಕೆಲ್ಸಕ್ಕೆ ತಗೊಳ್ಳೋಣ ಅಂತಿದ್ದೀವಿ. ಅಷ್ಟೇ ಅಲ್ಲ, ನೀವು ನಿಮ್ ಮಗಳು ಒಪ್ಪಿದ್ರೆ ಆಕೆನ ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತಿದ್ದೀನಿ. ಸ್ವಾಮಿ, ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ ಆಗೋದೇ ಇಲ್ಲ. ನಿಜವಾಗ್ಲೂ ಇದು ಕನಸು ನನಸು ತಿಳಿತಾನೇ ಇಲ್ಲ. ಭಗವಂತನ ಲೀಲೆನೆ ಅರ್ಥನೇ ಆಗ್ತಾ ಇಲ್ವಲ್ಲ ಸ್ವಾಮಿ? ಇನ್ನೊಂದು ಮುಖ್ಯ ವಿಚಾರ ಇದೆ. ಮೊದಲು ಜುಬ್ಬ ಹಾಕೊಳ್ಳಿ, ಹೊರಗಡೆ ಆಟೋ ಕಾಯ್ತಿದೆ. ಅಂದಾಗ ಮೊದಲು ಒಂದು ತೂತು ಅನ್ನ ತಿನ್ನಿ. ಸ್ವಾಮಿ, ನಿಮ್ಮ ಮಾತು ಕೇಳಿ ಹೊಟ್ಟೆ ತುಂಬಾ ಬಿಡ್ತು ನನಗೆ. ನಡೀರಿ ಹೋಗೋಣ. ಎಲ್ಲಿಗೆ ಅಂತ ಕೇಳಬಹುದಾ? ಅದೇ ಸಸ್ಪೆನ್ಸು. ಅಫಿಷಿಯಲ್ ಆಗಿ ಅನೌನ್ಸ್ ಆಗೋ ತನಕ ಯಾರಿಗೂ ಹೇಳೋದಿಲ್ಲ. ಇದು ಯಾರ ಮಾತು ಹೇಳಿ? ಏನ್ ಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ಗೆ ಕರ್ಕೊಂಡು ಬಂದ್ಬಿಟ್ಟಿದ್ದೀರಿ? ಯಾಕೆ ಸ್ವಾಮಿ, ಈ ಜಾಗ ನಿಮ್ಗೆ ಹೊಸದೇನು? ಇವತ್ ಎಂತ ಸುದಿನ. ನಾನೇನಾದ್ರೂ ನಿಮ್ ಮನೆಗೆ ಬರದೇ ಹೋಗಿದ್ರೆ ಎಂತ ಕಾರ್ಯಕ್ರಮ ನೀವು ಮಿಸ್ ಮಾಡ್ಕೊಳ್ತೀರಿ ಗೊತ್ತಾ? ಮೊದಲು ಒಳಗ್ ನಡೀರಿ. ಮಹನೀಯರೇ, ಮಹಿಳೆಯರೇ, ಕಸ್ತೂರಿ ಕನ್ನಡ ಸಂಘದ 10ನೇ ವಾರ್ಷಿಕೋತ್ಸವ ಹಾಗೂ ಪ್ರಸಿದ್ಧ ಲೇಖಕರು ಪ್ರಕಾಶಕರು ಆದ ಶ್ರೀಮಾನ್ ಪಂಚಾಕ್ಷರಯ್ಯನವರಿಗೆ ಈಗ ನಡೆಯುವ ಸನ್ಮಾನ ಸಮಾರಂಭಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈಗ ಸಂಘದ ಅಧ್ಯಕ್ಷರಾದ ಶ್ರೀ ಕೆ.ಎ. ಖಾನ್ ಅವರಿಂದ ನಮ್ಮ ಸಂಘವು ನಡೆದು ಬಂದ ದಾರಿಯ ಬಗ್ಗೆ 4 ಮಾತು. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲು ಬಂದಿರುವ ನಮ್ಮ ನೆಚ್ಚಿನ ಮೇಕಪ್ ರಾಜರವರಿಗೂ
ಹಾಗೂ ನಾವು ನೀಡುವ ಸನ್ಮಾನಕ್ಕೆ ಒಪ್ಪಿ ಬಂದಿರುವ ಪಂಚಾಕ್ಷರಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಅಷ್ಟೇ ಅಲ್ಲದೆ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಕನ್ನೇನವರು ಸಹ ನಮ್ಮ ಜೊತೆಲಿರುವುದು ಇವತ್ತು ನಮ್ಮ ಸುದೈವೇ ಸರಿ. ಅವರಿಗೂ ಅವರ ಸಿಬ್ಬಂದಿಯವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಲು ಇಚ್ಛೆ ಪಡ್ತೇನೆ. ಈಗಾಗಲೇ ಕನ್ನೇನವರು ರಾಜ್ಯ ಹಾಗೂ ಕೇಂದ್ರದ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಅನೇಕ ಲೇಖಗಳನ್ನು ಪ್ರಕಟಿಸಿದ್ದಾರೆ. ಅವರ ವೃತ್ತಿ ಪೊಲೀಸ್ ಇಲಾಖೆ, ಅವರ ಪ್ರವೃತ್ತಿ ಬರವಣಿಗೆ. ನಮ್ಮ ಸಂಘದಿಂದ ಈ 10 ವರ್ಷಗಳಲ್ಲಿ ಉದಯೋನ್ಮುಖ ಲೇಖಕರಿಂದ ಲೇಖನಗಳನ್ನು ಪ್ರಕಟಿಸುತ್ತಿದ್ದೀವಿ. ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಆರ್ಥಿಕ ಸಹಾಯವನ್ನು ನಾವು ಪಡೆಯುತ್ತಿಲ್ಲ ಅಂದರೆ ನಿಮಗೆಲ್ಲರೂ ಆಶ್ಚರ್ಯವಾಗಬಹುದು. ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸುತ್ತಿದ್ರೂ ಸಹ ಇಡೀ ಕರ್ನಾಟಕ ಜನತೆಯ ಕನ್ನಡಿಗರ ಆಶೀರ್ವಾದ ನಮ್ಮ ಮೇಲಿರುವುದರಿಂದ ನಾವು ಕನ್ನಡ ನಾಡು ನುಡಿ ಈ ಮಣ್ಣಿಗಾಗಿ ಸೇವೆಯನ್ನು ಸಲ್ಲಿಸುವುದರಲ್ಲಿ ತಮ್ಮೆಲ್ಲರ ಆಶೀರ್ವಾದದ ಸಫಲತೆಯನ್ನು ಪಡೆಯುತ್ತಿದ್ದೇವೆ ಅಂದರೆ ತಪ್ಪಾಗಲಾರದು, ಅತಿಶಯೋಕ್ತಿ ಆಗಲಾರದು. ಜನಪ್ರಿಯ ಸಮಾಜ ಸೇವಕರು, ಹೋಟೆಲ್ ಉದ್ಯಮಿಗಳೂ ಆದ ಶ್ರೀಯುತ ಜನಾರ್ದನ್ ರಾಯರಂತಹ ದಾನಿಗಳಿಂದ ನಾವು ಇಂತಹ ಕಾರ್ಯಕ್ರಮ ನಡೆಸಲು ಸಾಧ್ಯ ಆಗುತ್ತಿದೆ. ಈಗ ಪಂಚಾಕ್ಷರನವರು ಆ ಕೃತಿಯ ಬಗ್ಗೆ 4 ಮಾತುಗಳನ್ನು ಆಡಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮೇಕಪ್ ರಾಜುರವರೇ ಹಾಗೂ ವೇದಿಕೆ ಮೇಲಿರತಕ್ಕಂಥ ಹಿರಿಯರೇ, ಗಣ್ಯರೇ, ಇನ್ನು ನನ್ನ ಅನೇಕ ಕೃತಿಗಳನ್ನು ಓದಿರುವ ನನ್ನ ಅಭಿಮಾನಿಗಳೇ, ನೋಡಿ, ನಾನು ಹೆಚ್ಚು ಮಾತಾಡವನಲ್ಲ. ನನ್ನದೇನಿದ್ರು ವ್ಯಾಪಾರ ಅಲ್ಲಲ್ಲ, ಬರವಣಿಗೆ. ನನ್ನ ಬೆಟ್ಟದ ಮೇಲಿನ ಆ ಇಲಿ ಆ ಕಥೆಗೆ ಪ್ರಶಸ್ತಿ ಬಂದಿದ್ದು ನನಗಲ್ಲ, ನಿಮಗೆ. ಇವತ್ತು ಲೇಖಕರಾದ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಕನ್ನಯ್ಯನವರು ಬಂದಿದ್ದಾರೆ, ಲೇಖಕರಾದ ಶಿವಶಂಕರಯ್ಯನವರು ಬಂದಿದ್ದಾರೆ, ಅವರ ಜೊತೆ ಪ್ರಕಾಶ್ ರಾಯರು ಬಂದಿದ್ದಾರೆ. ಅವರ ಮುಂದೆ ನಾನು ಮಾತನಾಡೋಷ್ಟು ವಾಗ್ಮಿ ಅಲ್ಲಪ್ಪ. ಅವರು ದೊಡ್ಡವರು, ಹಿರಿಯರು. ಇನ್ನು ಕೆ ಎ ಖಾನ್ ರವರು ಹೇಳಿದ ಹಾಗೆ ಲೇಖನದ ಬಗ್ಗೆ 4 ಮಾತನಾಡಿ ಅಂದ್ರು. ಆ ಕೃತಿನ ನಾನು ಯಾವಾಗ ಬರದೆ, ಎಲ್ಲ ಬರದೆ, ಯಾತಕ ಬರದೆ ಅನ್ನೋ ಪ್ರಶ್ನೆಗಳನ್ನ ಹಾಕೊಂಡ್ರೆ ಅದಕ್ಕೆ ಉತ್ತರನೇ ಸಿಗಲ್ಲ. ನೀವು ಈ ಕೃತಿನ ಓದಿ, ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಬೇಕು. ತಿಳಿಸಿದ ನಂತರ ಮರುಮುದ್ರಣದಲ್ಲಿ ಏನೇ ತಪ್ಪು ಒಪ್ಪುಗಳನ್ನ ಬದಲಾಯಿಸ್ತೀನಂತ ನಾನು ನಿಮಗೆ ಖಂಡಿತ ಭರವಸೆ ಕೊಡ್ತೇನೆ. ನೋಡಿ, ಮುಖ್ಯಮಂತ್ರಿಗಳಾದ ಸಾಮಾನ್ಯ ಈ ರಾಜಶೇಖರಪ್ಪನವರು ಸ್ವತಃ ನನಗೆ 4 ಬಾರಿ ಫೋನ್ ಮಾಡಿದ್ದಾರೆ. ಆದ್ರಿಂದ ಆದಷ್ಟು ಜಾಗೃತಿ ಈ ಸನ್ಮಾನ ಸಂಭ್ರಮ ನಡೆಯಲಿ. ಮತ್ತೆ ನನಗೆ ಈ 4 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ರ ನಿಮ್ಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತೇನೆ. ನಮಸ್ಕಾರ 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 ನಮಸ್ಕಾರ. ಇರ್ಲಿ ಪರವಾಗಿಲ್ಲ. ಶ್ರೀಯುತ ಪಂಚಾಕ್ಷರವರು ಮಾತನಾಡಿದ್ದಾರೆ. ಸಮಯದ ಅಭಾವದಿಂದ ಅವರು ಹೋಗಲೇಬೇಕಾದ್ದರಿಂದ ನಾನು ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಮೇಕಪ್ ರಾಜರವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಅವರಿಗೆ ಶಾಲು ಹೊತ್ತಿಸಿ, ತೋಡ ತೊಡಿಸಿ, ಪುಷ್ಪಮಾಲಿಕೆಯನ್ನು ಹಾಕಿ ಸನ್ಮಾನಿಸಬೇಕು ಅಂತ ಮತ್ತೊಮ್ಮೆ ರಾಜು ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ. ಅಯ್ಯೋ, ಇವೆಲ್ಲ ಯಾಕಪ್ಪ ಬೇಕಾಗಿತ್ತು, ಸುಮ್ಮನೆ. ಅಯ್ಯೋ, ಇರ್ಲಿ. ನಿಲ್ಸಿ ರೀ ಅಧ್ಯಕ್ಷರೇ, ಸ್ವಲ್ಪ ನಿಲ್ಸ್ರಿ. ಹಾರ ಹಾಕೋದು, ಶಾಲು ಓದಿಸೋದು ಈ ಪಂಚಾಕ್ಷರಯ್ಯನವರಿಗೆ ಸ್ವಲ್ಪ ನಿಲ್ಸಿ. ಈತನಿಗೆ ಕೈಗೆ ತೋಡ ತೊಡಿಸ್ಬೇಕಾಗಿದೆ. ನೀವಲ್ಲ ರೀ ತೊಡಿಸೋದು, ನಾವು ತೊಡಿಸ್ತೇವೆ. ಸ್ವಲ್ಪ ನಿಲ್ಲಿಸ್ರಿ. ಯಾರು ಹಿಂಗ್ ಬಂದ್ರಲ್ಲ, ಒಳ್ಳೆ ಪಂಚಾಕ್ಷರಯ್ಯ, ಇಳಿಯಯ್ಯ ಕೆಳಗೆ, ವೇದಿಕೆಯಿಂದ ಇಳಿಯಯ್ಯ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಏನಿದೆಲ್ಲ? ರೀ ಮಿಸ್ಟರ್ ಖಾನ್, ವಿವರ ಬೇಕೇನ್ರಿ? ವಿವರ? ಪ್ರಕಾಶ್ ರಾಯರೇ, ಸ್ವಲ್ಪ ಇಲ್ಲಿ ಬನ್ರಿ. ಇಲ್ಲಿ ಈ ಸಭೆಗೆ ಸತ್ಯಾಂಶ ಏನು ಅನ್ನೋದು ಸ್ವಲ್ಪ ನೀವು ವಿವರವಾಗಿ ತಿಳಿಸ್ರಿ. ಆ ಬೆಟ್ಟದ ಮೇಲಿನ ಆ ಇಲಿ ಬರೆದವ್ರು ಯಾರು ಅಂತ ಸ್ವಲ್ಪ ಸಭಿಕರಿಗೆ ತಿಳಿಸಿ. ಹೇಳ್ತೀನಿ, ಎಲ್ಲ ಕೇಳಿ. ಬೆಟ್ಟದ ಮೇಲಿನ ಇಲಿ ಕೃತಿಯನ್ನ ಬರೆದವರು ಸಾಹಿತಿ ಶಿವಶಂಕರಯ್ಯನವರು. ಒಂದ್ ನಿಮಿಷ. ಇದನ್ನ ಪ್ರಕಾಶನ ಮಾಡಿ ಇದೇ ಪುಸ್ತಕನ ತನ್ನ ಹೆಸರಲ್ಲಿ ಮುದ್ರಿಸಿಕೊಂಡು ರಾಜಕಾರಣಿಗಳ ಕೈಕಾಲು ಹಿಡಿದು ಪ್ರಶಸ್ತಿನ ಅವ್ರು ತಗೊಂಡಿದ್ದಾರೆ. ಅವ್ರ ಬಾಯಲ್ಲೇ ಬಂತು ನಾನು ಯಾವಾಗ ಬರ್ದೆ, ಯಾಕೆ ಬರ್ದೆ, ಹೇಗ್ ಬರ್ದೆ ಅಂತ. ಇದಕ್ಕೆ
ನಾನು ಇನ್ಸ್ಪೆಕ್ಟರ್ ಕನ್ಯಯ್ಯನವ್ರಿಗೆ ಎಲ್ಲಾ ವಿಷಯ ತಿಳಿಸಿ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಪಂಚಾಕ್ಷರಿ ಅವರೇ, ಏನಿದೆಯಲ್ಲ ಈ ನನ್ಗೊಂಚೂರು ಅರ್ಥವಾಗ್ತಿಲ್ವೇ? ಈಗ ನನಗೆ ಅರ್ಥ ಆಗ್ತಾ ಇದೆ. ಈ ಶಿವಶಂಕಯ್ಯನವರು ಪ್ರಕಾಶ್ ರಾರು ಒಂದು ದಿನ ನಮ್ಮನೆ ಬಂದು ಜಗಳ ತೆಗೆದ್ರು. ನನಗೂ ಶಿವಶಂಕಯ್ಯನವ್ರಿಗೂ ಆದಂತಹ ಅಗ್ರಿಮೆಂಟ್ ಕಾಪಿ ತಂದಿದ್ದೀನಿ. ಮತ್ತೆ ಅವರಿಬ್ರು ಮಾತಾಡಿದ ರೆಕಾರ್ಡ್ ಮಾಡಿ ಆ ಟೇಪ್ ಸಹಿತ ತಂದಿದ್ದೀನಿ. ಇವರ ಹೆಂಡತಿಗೆ ಕಾಯಿಲೆ ಆದಾಗ 1,000 ರೂಪಾಯಿ ಕೊಟ್ಟಿದ್ದೀನಿ. ಈಗಾಗಲೇ ಇವರ ಕೃತಿಗಳನ್ನ ಪ್ರಿಂಟ್ ಕಳಿಸಿದ್ದೀನಿ. ಇವರು ಸಾಹಿತಿಗಳನ್ನೆಲ್ಲ ನಮ್ಮ ಬಂಗ್ಲೆ ಮುಂದೆ ಕರ್ಕೊಂಡ್ಬಂದು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತಂದ್ರು. ಕೋರ್ಟ್ಗೆ ಹೋಗ್ತೀವಿ ಅಂತ ಹೆದರ್ಸಿದ್ರು. ಅಗ್ರಿಮೆಂಟ್ ಓದಿದ್ದೀರಾ ಮಿಸ್ಟರ್ ಖಾನ್? ಇದರಲ್ಲಿ ಏನೇನಿದೆ ಅಂದ್ಬಿಟ್ಟು ನೀವೇ ನೋಡಿ. ಇದರಲ್ಲಿ ಏನೋ ಮೋಸ ಇದೆಯಾ ಅಂತ ನೀವೇ ನೋಡಿ. ಸರ್, ಇದನ್ನ ನೀವುಗಳೇ ಬಗೆಹರಿಸ್ಕೊಳ್ಬೇಕು. ಶಿವಶಂಕರನವರು ಕಮ್ಮಿ ಏನಲ್ಲ, ಅವರು ಸಹ ದೊಡ್ಡ ಸಾಹಿತಿಗಳು. ಇನ್ಸ್ಪೆಕ್ಟರ್ ಕೈನೇನವರೇ, ಈಗ ತಿಳಿತಾ ತೋಡ ಯಾರಿಗೆ ತೊಡಸಬೇಕು ಅಂತ? ಪ್ರಕಾಶ್ ರಾಯರೇ, ಸರಿಯಾದ ಮಾಹಿತಿ ಇಲ್ಲದೆ ಈ ತರಹ ದೂರ್ ಕೊಡಬಾರ್ದು. ಪೊಲೀಸವ್ರ ಹತ್ರ ಆಟ ಆಡ್ತೀರೇನ್ರಿ? ಕನ್ನಯ್ಯನವರೇ, ನಾನು ಸರಿಯಾದ ಮಾಹಿತಿನ ಇಟ್ಕೊಂಡೇ ಬಂದಿರೋದು. ನಮ್ಮ ಪ್ರಚಾರವಾಹಿನಿ ಪತ್ರಿಕೆ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಪ್ರೆಸ್ನ ಮುಚ್ಚೋ ಪರಿಸ್ಥಿತಿ ಬಂತು. ಆಗ ನಾವು ಶ್ರೀಯುತ ಶಿವಶಂಕರನವರು ಬರೆದ ಬೆಟ್ಟದ ಮೇಲಿನ ಇಲಿನ ಧಾರಾವಾಹಿಯಾಗಿ ಪ್ರಕಟಿಸಿದಾಗ ನಮ್ಮ ಪತ್ರಿಕೆಯದು ಹೆಚ್ಚು ಪ್ರತಿಗಳು ಖರ್ಚಾಯಿತು. ಆಗ ಇದೇ ಪಂಚಾಕ್ಷರಿ ಸಣ್ಣ ಚುಟುಕುಗಳನ್ನ ಬರ್ಕೊಂಡು ಬಂದು ಇದನ್ನ ಪ್ರಕಟಿಸಿ ಅಂತ ನಮ್ಮ ಹತ್ರ ಗೋಗರಿತಾ ಇದ್ದ. ಖುದ್ದಾಗಿ ಶ್ರೀ ಪಂಚಾಕ್ಷರಿ ಅವರೇ ಶಿವಶಂಕರನವ್ರಿಗೆ ಬರೆದಂತ ಅಭಿನಂದನಾ ಪತ್ರ ಅಂತ ತಂದಿದ್ದೀನಿ. ಕನ್ನಯ್ಯನವರೇ, ಇಷ್ಟು ಮಾಹಿತಿ ನಿಮ್ಗೆ ಸಾಕೋ ಇನ್ನೂ ಬೇಕೋ? ಏನ್ರಿ ಮಿಸ್ಟರ್ ಪಂಚಾಕ್ಷರಿ, ತೋಡ ಯಾರಿಗೆ ತೊಡಸ್ಬೇಕು ಅಂತ ಈಗ ತಿಳಿಯಿತು. ಇನ್ಸ್ಪೆಕ್ಟ್ರೆ, ಪ್ರಕಾಶ್ ರಾರ್ ಹೇಳಿದ್ದಲ್ಲ ಸತ್ಯ. ಬೆಟ್ಟದ ಮೇಲಿನ ಆ ಇಲಿ ಕೃತಿಯನ್ನ ಬರೆದವರು ಶಿವಶಂಕರನವರೇ. ಅಧ್ಯಕ್ಷರಾದ ಮೇಕಪ್ ರಾಜ್ರವರೇ, ಬೆಳ್ಳಿಯ ತೋಡನ ನಿಜವಾಗ್ಲೂ ಸಾಹಿತಿಗಳು ತೋರಿಸಿ, ಅವ್ರಿಗೆ ತೊಡಿಸಿ. ಅವರು ನನ್ನ ಮಾನಸಿಕ ಗುರುಗಳು. ಇನ್ಸ್ಪೆಕ್ಟ್ರೆ, ನಿಮ್ಮ ತೋಡನ ನೀವು ತೊಡಿಸಬಹುದು. ಕಾನ್ಸ್ಟೇಬಲ್, ಅವ್ರಿಗೆ ಹ್ಯಾಂಡ್ ಕಪ್ ಹಾಕ್ರಿ. ಬೇಡ, ಖಂಡಿತ ಬೇಡ. ಈಗಾಗಲೇ ಅವರು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಅದೇ ಅವರಿಗೆ ಶಿಕ್ಷೆ. ಈ ಪಂಚಾಕ್ಷರಿಗೆ ಮಾಡಿದ ಅನ್ಯಾಯಕ್ಕೆ ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ಇವನು ನನ್ನನ್ನು ಕೆಲಸಕ್ಕೆ ಇಟ್ಕೊಂಡು ನನ್ನ ಹೀರೋವನ್ನು ಕೆಡಿಸ್ದ. ಇವನು ಪಾಪದ ಪಿಂಡವನ್ನು ನನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ. ಏನ್ರಿ ಪಂಚಾಕ್ಷರಿ, ನಿನ್ನ ದಶಾವತಾರಗಳೇ ಅರ್ಥವಾಗ್ತಾ ಇಲ್ವಲ್ಲ ನನಗೆ. ನಿನ್ನ ವಿಷಯದಲ್ಲಿ ಸ್ವಲ್ಪ ನಾನು ಗಮನ ಹರಿಸಬೇಕಾಗಿದೆ. ಇನ್ಸ್ಪೆಕ್ಟ್ರೆ, ಲೀಲಾ ಹೇಳಿದ್ದಲ್ಲ ನಿಜ. ಸಂಘದ ಅಧ್ಯಕ್ಷರಾದ ಖಾನ್ರವರು ನೀವುಗಳು ಇದಕ್ಕೆ ಯಾವ ರೀತಿ ಪರಿಹಾರ ಆಗಬೇಕು ಅಂತ ಸೂಚಿಸ್ತಿರೋ ಅದಕ್ಕೆ ನಾನು ಬದ್ಧವಾಗಿದ್ದೀನಿ. ನೋಡಿ, ನಾನು ಹಿರಿಯ. ಪಂಚಾಕ್ಷರಿ ಜೈಲಿಗೆ ಸೇರಿದ್ರೆ ಈಕೆಗೆ ನಾಳೆ ಹುಟ್ಟೋ ಮಗುಗ್ ತಾಯಿ ಆದ್ಮೇಲೆ ಸಮಾಜದಲ್ಲಿ ಅವಳು ಬಾಳೋದು ತುಂಬಾ ಕಷ್ಟವಾಗತ್ತೆ. ಆದ್ರಿಂದ ಈಗ ನಮ್ಮಗಳ ಸಮ್ಮುಖದಲ್ಲಿ ಈ ಪಂಚಾಕ್ಷರಿ ಲೀಲಾಗೆ ತಾಳಿ ಕಟ್ಬಿಟ್ಟು ಪತ್ನಿಯಾಗಿ ಸ್ವೀಕರಿಸಬೇಕು ಅಲ್ವಾ ಇನ್ಸ್ಪೆಕ್ಟ್ರೆ? ಹೌದೌದು. ಅಷ್ಟೇ ಅಲ್ಲ, ಲೀಗಲ್ ಆಗಿ ರಿಜಿಸ್ಟರ್ ಆಗಬೇಕಾಗಿದೆ. ಏನ್ ಹೇಳ್ತೀರಾ ಪಂಚಾಕ್ಷರಯ್ಯನವರೇ? ಆಯಿತು, ನೀವು ಸಭೆಯಲ್ಲಿ ಹಿರಿಯರೆಲ್ಲ ತೀರ್ಮಾನ ಮಾಡಿದ ಹಾಗೆ ಆ ಲೀಲಾನ ನಾನೇ ಮದುವೆ ಮಾಡ್ಕೋತೀನಿ. ಇನ್ನು ಮುಂದೆ ನಾನು ಯಾವತ್ತೂ ಇಂಥ ತಪ್ಪುಗಳನ್ನ ಮಾಡಲ್ಲ. ಶಿವಶಂಕರನವರೇ, ನಮ್ಮನ್ನ ಕ್ಷಮಿಸಿ. ನೋಡಿ, ಈಗ ಈ ತೋಡ ಅವರಿಗೆ ಸೇರಬೇಕು. ಅವ್ರಿಗೆ ನೀವು ಸನ್ಮಾನ ಮಾಡಬೇಕು. ಬೇಷ್ ಪಂಚಾಕ್ಷರಯ್ಯನವರೇ, ಈಗಲಾದ್ರೂ ಜ್ಞಾನೋದಯ ಆಯ್ತಲ್ಲ, ಬಹಳ ಸಂತೋಷ. ನೋಡಿ, ನೀವು ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ನನ್ನ ವೈಯಕ್ತಿಕವಾದ ಅಭಿನಂದನೆಗಳು ಇದ್ದೇ ಇರುತ್ತೆ. ಆದ್ರೆ ನನಗೆ ಈಗ ಅರ್ಥವಾಗಿದೆ, ಬೆಟ್ಟದ ಮೇಲಿನ ಆ ಇಲಿ ಆ ಕೃತಿಯನ್ನ ಬರೆದವರು ನೀವಲ್ಲ, ಶಿವಶಂಕರಯ್ಯನವರು ಅಂತ ಗೊತ್ತಾಗಿದೆ. ಆ ಸಾಹಿತಿಗೆ, ಆ ಪ್ರಕಾಶಕರು ಸಾಹಿತಿಗಳಾದ ಅವರಿಗೆ ಈ ಸನ್ಮಾನ ಸಲ್ಲಬೇಕಾಗಿದೆ. ಹೌದು 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 ಹೌದು. ಅಂತೂ ತಾವೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ನನ್ನನ್ನು ಗುರುತಿಸಿದ್ರಲ್ಲ, ಅದೇ ನನಗೆ ಸಂತೃಪ್ತಿ ಆಯಿತು. ನಮಸ್ಕಾರ. ಈ ಧ್ವನಿಸುರುಳಿಗೆ ಶುಭಾಶಯಗಳನ್ನು ಕೋರಿರುವ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳು: ಶ್ರೀಮತಿ ಪಿ ಮನೋಹರಿ ಪಾರ್ಥಸಾರಥಿ, ನಿರ್ದೇಶಕಿ, ಅತ್ತಿಮಬ್ಬೆ ಪ್ರತಿಷ್ಠಾನ ಹಾಗೂ ಕನ್ನಡ ಲೇಖಕಿಯರ ಪರಿಷತ್ತಿನ ನಿರ್ದೇಶಕಿ.
ಇಟ್ಟಮಡು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಶ್ರೀ ಅಗರಂ ಶ್ರೀನಿವಾಸ ಭಟ್ಟರು, ಶ್ರೀ ಆರ್ ಮುನಿರಾಜು ಧರ್ಮಕರ್ತರು, ಶ್ರೀ ವಿ ಲಕ್ಷ್ಮೀನಾರಾಯಣ ನಿರ್ಮಾಣ್ ಶೆಲ್ಟರ್ಸ್ ಬೆಂಗಳೂರು ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು, ಗಾರ್ಡನ್ ಸಿಟಿ ಕಮ್ಯುನಿಕೇಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಎಚ್ ಶಿವಶಂಕರ್, ಶ್ರೀ ಬಿಎನ್ವಿ ಸುಬ್ರಹ್ಮಣ್ಯ ಸಮಾಜ ಸೇವಕರು, ಶ್ರೀ ತಾರಾ ನಾಗರಾಜ ಜನಪ್ರಿಯ ಲೇಖಕರು ಪ್ರಕಾಶಕರು, ಅಣಿಕಾರ್ ಟೆಕ್ಸ್ಟೈಲ್ಸ್ ಮಾಲೀಕರು, ಗಾಂಧಿ ಬಜಾರ್ ಬಸವನಗುಡಿ ಬೆಂಗಳೂರು 4, ಶ್ರೀ ದ್ವಾರಕಾನಾಥ್ ಹರ್ಷ ಸ್ಟೋರ್ಸ್ ಡಿವಿಜಿ ರಸ್ತೆ ಬೆಂಗಳೂರು 4, ಶ್ರೀ ವಿದ್ಯಾ ಪಯೋನಿಧಿ ಕಲ್ಯಾಣ ಮಂಟಪದ ಶ್ರೀ ಬಿಎನ್ ಶ್ರೀನಿವಾಸ, ಗಾಂಧಿ ಬಜಾರ್ ಗಿರ್ಜಾ ಫ್ಲೋರ್ ಮಿಲ್ಸ್, ಚಂದ್ರ ಪ್ರಾವಿಷನ್ ಸ್ಟೋರ್ಸ್ ಗಾಂಧಿ ಬಜಾರ್ ಬೆಂಗಳೂರು 4, ಹನುಮಂತನಗರದ ರಶ್ಮಿ ಕ್ವಾಲಿಟಿ ಜೆರಾಕ್ಸ್ ಮಾಲೀಕರು, ಶ್ರೀ ಆರ್ ಮನೋಹರ್ ಪಿಡಬ್ಲ್ಯೂಡಿ A1 ಕಾಂಟ್ರಾಕ್ಟರ್ ಬೆಂಗಳೂರು. ಚಿತ್ರರಂಗದಲ್ಲಿ ಅದ್ವಿತೀಯ ಸೇವೆ ಸಲ್ಲಿಸುತ್ತಿರುವ ಸಂಗೀತ ನಿರ್ದೇಶಕರಾದ ಸಂಗೀತ ಸಾಮ್ರಾಟ್ ಹಂಸಲೇಖರವರ ಶಿಷ್ಯರಾದ ಶ್ರೀ ಕೆಜೆ ಸುಧೀಂದ್ರ, ಗೀತರಚನೆಕಾರರು, ಇಟ್ಟಮಡು ಬೆಂಗಳೂರು 85, ಶ್ರೀ ಸಿವಿಎಲ್ ಶಾಸ್ತ್ರಿಗಳು, ನಿರ್ಮಾಪಕರು ಹಾಗೂ ಅಧ್ಯಕ್ಷರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಶಂಕರಪುರ ಬೆಂಗಳೂರು 4, ಶ್ರೀ ಕೆಎನ್ ವೆಂಕಟನಾರಾಯಣ ಸಮಾಜ ಸೇವಕರು, ಶ್ರೀ ಟಿವಿ ದ್ವಾರಕಾನಾಥ್ ಪ್ರಭಾತ ಕಲಾವಿದರು ಬೆಂಗಳೂರು 4.